ಪಾಪು ಫಸ್ಟ್ ಟೈಮ್ ಸಾವಂದ್ರಕ್ಕೆ ಬರ್ತಾ ಇರೋದು. ಇಲ್ಲಿ ತಾಳ್ ನೀಟಾಗಿ ಹಾಕ್ಲಾ. ಏನ್ ಬಿಸಿಲು. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಟುಡೇ ಈಸ್ ಆಲ್ಸೋ ಅ ವೆರಿ ಸ್ಪೆಷಲ್ ವಿಡಿಯೋ. ಮನೆ ದೇವ್ರದ್ದು ತೇರಿದೆ ಸಾವಂದುರ್ಗದಲ್ಲಿ. ಇದು ಆ್ಯಕ್ಚುಲಿ 3 days ಇವೆಂಟ್, ಬಟ್ ನನಗೆ ಪಾಪುಗೆ ಹೋಗೋಕ್ಕಾಗಿಲ್ಲ. ಪಾಪು ಸ್ವಲ್ಪ ಹುಷಾರಿಲ್ಲ. ಪಾಪು 3-4 ಡೇಸಿಂದ, ಆದ್ದರಿಂದ 3 days ಹೋಗೋಕ್ಕಾಗ್ತಿಲ್ಲ. ಫೈನಲ್ ಡೇ ಇವತ್ತು ಸಂಡೇ ಹೋಗ್ತಾ ಇದ್ದೀವಿ. ಈಗ ಹೋಗಿ ಬೇಗ ಬರ್ತೀವಿ. ಬಿಕಾಸ್ ಬಿಸಿಲಿರೋದ್ರಿಂದ ಮಕ್ಳಿಗೆ ಹೊರಗಿರೋದು ತುಂಬಾ ಕಷ್ಟ ಆಗುತ್ತೆ. ಮತ್ತು ರಿಸ್ಕ್ ತೊಗೊಳಕ್ಕಂತೂ ರೆಡಿ ಇಲ್ಲ. ಸೊ ಬೇಗ ಹೋಗಿ ದೇವಸ್ಥಾನಕ್ಕೆ ನಮಸ್ಕಾರ ಹಾಕ್ಕೊಂಡು ಊಟ ಮಾಡಿಕೊಂಡು ಬರೋ ಪ್ಲ್ಯಾನ್ ಇದೆ. ಆ್ಯಂಡ್ ಹಾಗೆ ತೇರ್ದು ವಿಡಿಯೋ ರಾಹುಲ್ ವಿಡಿಯೋ ಮಾಡಿ ಕಳಿಸಿಯಾರ ನನಗೆ, ಅದನ್ನು ಹಾಕ್ತೀನಿ ನೋಡಿ. ಆ್ಯಂಡ್ ಹಾಗೆ ಇವತ್ತಲ್ಲಿ ದೇವಸ್ಥಾನ ಹೇಗಿದೆ, ಎಲ್ಲರೂ ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲರೂ ಬಂದಿರ್ತಾರೆ. ಎಲ್ಲರೂ ಆದಷ್ಟು ತೋರ್ಸೋದಕ್ಕೆ ಟ್ರೈ ಮಾಡ್ತೀನಿ. ಕೀಪ್ ವಾಚಿಂಗ್ ಮೈ ವಿಡಿಯೋ. ಇಲ್ಲೇ ನಗ್ತಾ ಇದ್ದಾಳೆ. ಪಾಪನು ರೆಡಿ ಮಾಡಿದೀನಿ. ಇವತ್ತು ಕೋಇನ್ಸಿಡೆನ್ಸ್ ಎಲ್ಲರೂ ಬ್ಲೂ 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 ಹಾಕೊಂಡಿದೀವಿ. ಅಮ್ಮಮ್ಮ ಬೇಕು. ಮಮ್ಮಿ ಒಬ್ರು ರೆಡಿ ಆಗ್ತಾ ಇದಾರೆ. ಪಾಪ ಮಮ್ಮಿಗೆ ಬೆಳಿಗ್ಗೆ ಅಡುಗೆ ಮಾಡಿ, ಪಾಪುಗೆ 2 ಅಡುಗೆ ಮಾಡಿ ಬಾಕ್ಸಿಗೆ ಹಾಕೊಂಡು ವರ್ಷ ರೆಡಿ. ನಾನು ವರ್ಷನೇ ಫಸ್ಟ್ ರೆಡಿ ಆಗಿದ್ದು. ಫುಲ್ ನಂದೇ ಲಗೇಜ್ ಮೆಸ್ ಆಗೋಗಿದೆ. ಪಾಪುದ್ ನೋಡಿ ಬ್ಯಾಗ್. ನಾಟ್ ಕಮಿಂಗ್ ವಿತ್ ಅಸ್. ಬಾಯ್ ಕಂದಮ್ಮ, ಬಾಯ್. ಸೊ ಎಸ್, ಹೊರಟ್ವಿ. ಕಾರಲ್ಲಿ ಕೂತಿದ್ದೀವಿ ಈಗ. ನಾನೇ ಸೆಂಟರ್ ಆಸ್ ಯೂಶುವಲ್. ವರ್ಷ ತಿರುಗಿ ನೋಡ್ತಾ ಇದ್ದಾಳೆ. ಇಲ್ಲಿ ನೋಡಿ ವರ್ಷ, ರಕ್ಷಿತ್. ಸೊ 2 ಕಾರ್ ಆಲ್ರೆಡಿ ಮುಂದೆ ಹೋಗಿದೆ. ಅತ್ತೆ ಅವ್ರ ಕಾರು ಅಲ್ಲಿ ಹೋಟೆಲ್ ಇದೆ, ಅಲ್ಲಿ ವೇಟ್ ಮಾಡ್ತಾ ಇದಾರೆ. ಅಂಡ್ ವಿನಯ್ ಅಂಕಲ್, ಸುಜಿ ಅವರು ಕೂಡ ತಾವರೆಕೆರೆ ಹತ್ರ ವೇಟ್ ಮಾಡ್ತಾ ಇದಾರೆ. ಇಬ್ರು ಮೀಟ್ ಮಾಡಿದಾಗ ನಿಮಗೆ ತೋರಿಸ್ತೀನಿ. ಈ ತರಲೆ ನೋಡಿ ಕಂದಮ್ಮ. ನೋ ನೋ ನೋ. ಆಮೇಲೆ ಹಾಗೆ ಅಲ್ಲಿ ರೀಚ್ ಆದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಕೀಪ್ ವಾಚಿಂಗ್. ಮಮ್ಮಿ ಫುಲ್ ಬಿಸ್ಲಿಗೆ ಸುಸ್ತಾಗ್ತಾ ಇದೆ ಅಂತೆ. ಮಮ್ಮಿ ಮುಖ ತೋರ್ಸಮ್ಮ. ಮಲ್ಕೋ. ಓನಲ್ಲ ನೀನಲ್ಲ ರಾಹುಲ್ಲ ರಾಹುಲ್. ಆಫ್ ಮಾಡ್ತೀನಿ, ನೋಡೋಣ ಏನ್ ಮಾಡ್ತಾಳೆ. ಏನಮ್ಮ ಹೋಯ್ತು? ಹೋಯ್ತಮ್ಮ ಹೋಯ್ತು. ಇಲ್ಲ ಇಲ್ಲ ಮಗಡಿ. ಹಾಯ್ ಕಣ್ಣಮ್ಮ. ಆಲ್ಮೋಸ್ಟ್ ಹಿಯರ್. ಇದೆ ಎಂಟ್ರೆನ್ಸ್. ಸೊ ಇಲ್ಲಿಂದಾನೆ ಪಾರ್ಕಿಂಗ್ ಮಾಡಬೇಕು ಎಲ್ಲಾದರೂ. ಅಲ್ಲಿ ರಾಹುಲ್ ನಡ್ಕೊಂಡು ಬರ್ತಾ ಇದ್ದಾರೆ. ಸೊ ಇಲ್ಲಿ ಮುಂದೆನೇ ಬಂದಿದ್ರು ನಮ್ಮ ಚಿಕ್ಕಮ್ಮ ಅವ್ರ ಕಾರು ಆ್ಯಂಡ್ ಇದು ನಮ್ಮ ಅತ್ತೆ ಮಾಮ ಕಾರು.
ಸೊ ಆ ಕಡೆದು ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪದು ಕಾರ್, ಹನ್ಸಿಕ ಅವ್ರದ್ದು. ಪಾಪನು ಹಾಗೆ ಮಲ್ಕೊಂಡಿದ್ಲು. ಇಲ್ಲಿ 3 ದಿನ ಆದಮೇಲೆ ನೋಡಿ ರಾಹುಲ್ ನಮ್ಮ ಚಿಕ್ಕಮ್ಮ ಅಂಶು, ನಮ್ಮತ್ತೆ ಸ್ನೇಹ, ಮಾಮ ಅಲ್ಲಿ ಕಾರ್ ಪಾರ್ಕ್ ಮಾಡ್ತಾ ಇದ್ದಾರೆ. ಸತೀಶ್ ಅವರು ಎಲ್ಲಿ ಕಾಣಿಸ್ತಾ ಇದ್ದೀರಾ? ಇಲ್ಲೇ ಇದ್ದಾರೆ. ಮಮ್ಮಿಗೆ ಹುಷಾರಿಲ್ಲ. ಓ ಇಲ್ಲೇ ಇರೋದು ಎಲ್ರು ಅಲ್ಲ? ಸೊ ಇದು ಫುಲ್ ಬುಕ್ ಆಗಿದೆ ಅಲ್ಲ ರಾಹುಲ್? 2 days ಇಂದ ಎಲ್ಲ ರಿಲೇಟಿವ್ಸ್ ಫ್ಯಾಮಿಲಿ ಎಲ್ಲ ಇಲ್ಲೇ ಇರೋದು. ಸೊ ಬನ್ನಿ ಯಾರ್ಯಾರಿದ್ದಾರೆ ತೋರಿಸ್ತೀನಿ. ಹೌಸಿ ಆಡ್ತಾ ಇದ್ದಾರೆ ಎಲ್ರು. ಎಲ್ಲಿ ಗುಮ್ಮ ಇಲ್ಲಿ ತಾಳ್ ನೀಟಾಗಿ ಹಾಕ್ಲಾ? ಇಲ್ಲಿ ಕರೆಕ್ಟಾಗಿ ಬಂಗಾರಕ್ಕಿಂದ ಇಲ್ಲಿ ತೋರ್ಸು ಪಾಪ. ಬನ್ನಿ ಒಬ್ರು ಬಿಸ್ಲು, ಬನ್ನಿ ಒಬ್ರು ನಮ್ಮ ಮಾಮಿ ಹತ್ರ ಹೋಗೋಣ ಬನ್ನಿ. ಓ ಇಲ್ಲಿ ಏನಾದ್ರು ತಗೊಳ್ಳೋಣ ಕಂದಮ್ಮ ನೆನಪಿಗೆ. ವಿ ವಿಲ್ ಬೈ ಅ ಕೀ ಚೈನ್. ಚೆನ್ನಾಗೈತೆ. ಗಂಡನ ಜೊತೆ 3 ದಿನ ಆದ್ಮೇಲೆ ಪಾಪು ಫಸ್ಟ್ ಟೈಮ್ ಸಾವಂದ್ರಕ್ಕೆ ಬರ್ತಾ ಇರೋದು. ಅಂಡ್ ಮಮ್ಮಿ ಅರ್ಕೆ ಇರೋದಕ್ಕೆ ಮಮ್ಮಿ ಪೂಜೆ ಮಾಡಿಸ್ತಾ ಇದ್ದಾರೆ. ನಮ್ದೆಲ್ಲ ನೆನ್ನೆನೆ ಆಗಿದೆ ತೇರೆಲ್ಲ. ಆ ವಿಡಿಯೋ ನೋಡಿಸ್ತೀರಾ ಅನ್ಕೊಳ್ತೀನಿ. ಜಾಯಿನ್ ಮಾಡಿದ್ದೀನಿ, ಅದಕ್ಕೆ ಆ್ಯಡ್ ಮಾಡಿದ್ದೀನಿ. ಎಲ್ಲಿ ಬಂದಿದ್ದೀರಾ? ಇದು ಅರ್ಚನೆನಾ? ನಿಯಾ ನಿಯಾ ವಿಡಿಯೋನೇ ಆನ್ ಮಾಡಿಲ್ಲ ನಾನು, ಇವಾಗ ಆನ್ ಮಾಡಿ ಸದ್ಯ. ಎಲ್ಲೂ ಬಂದಿದೆಯಮ್ಮ ಅಪ್ಪ? ಎಲ್ಲೂ ನೋಡಿದೀರಾ? ಸೊ ಟೆಂಪಲ್ಗೆ ಹೋದಾಗ ಈ ಥರ ಮುಂದೆ ಎಲಿಫೆಂಟ್ಸ್ ಇರುತ್ತಲ್ಲ, ಅದ್ರ ಮೇಲೆ ಕೂರಿಸ್ಬೇಕಂತ ನಂಗೆ ಇಷ್ಟ ಇತ್ತು. ಪಾಪನ ಕೂರಿಸಿದೆ, ಬಟ್ ಅವಳಿಗೆ ಕಂಫರ್ಟಬಲ್ ಅನಿಸಿಲ್ಲ. ಶಿ ಡಿಡ್ಂಟ್ ವಾಂಟ್ ಇಟ್ ಟು ಸಿಟ್, ಎದ್ರಕೊಂತ ಇದ್ಲು. ಬಟ್ ಅಲ್ಲಿ ಹಸು ಎಲ್ಲ ಇತ್ತು, ತುಂಬಾ ಹಸು ಕರು ಮಂಕೀಸ್ ಎಲ್ಲ ನೋಡಿ ಖುಷಿ ಪಡ್ತಾ ಇದ್ಲು. ಇಲ್ಲಿ ಮಂಕಿ ಕಂದಮ್ಮ ತಿಂತಾರ ನೋಡು. ನೀ ಕೊಡು ಪಾಪ ಬೇಡ. ಅಲ್ಲ ನೋಡು ಇಲ್ಲಿ ಮಂಕಿ ಬೇಡ ಅಂತ, ಅದಕ್ಕೆ ಐಸ್ ಕ್ರೀಮ್ ಬೇಕು. ಏನದು? ಇಲ್ಲಿ ಮಂಕಿ ಕೊಡಿ. ಅದು ಐಸ್ ಕ್ರೀಮ್ ತಿಂದು ಅದಕ್ಕೆ ಬೇಡ ಅಂತ, ಅದು ಹೋಗ್ತಾ ಇದೆ ಎದ್ಕೊಂಡು ಬಾ ಹೋಗ್ಲಿ. ಇಟ್ಬಿಡು ಹೋಗ್ಲಿ, ಅಲ್ಲಿ ಇಟ್ಬಿಡು. ಅದೇ ಟೆಂಪಲ್, ಅದು ನರಸಿಂಹಸ್ವಾಮಿ ಟೆಂಪಲ್, ಇದು ಲಕ್ಷ್ಮೀ ಟೆಂಪಲ್, ಲಕ್ಷ್ಮೀ ದೇವಿದು. ಸೊ ಮದುವೆಗೆ ಮುಂಚೆಯಿಂದನೇ ಬೀನ್ ಕಮ್ಮಿಂಗ್ ಹಿಯರ್. ರಾಹುಲ್ ಕರ್ಕೊಂಬರ್ತಾ ಇರ್ತಾರೆ. ಈಗ ಪಾಪು ಆದಮೇಲೆ ಫಸ್ಟ್ ಟೈಮ್. ಬೆಟ್ಟ ಎಲ್ಲ ಇದೆ, ಅಲ್ಲಿದೆ ದಾರಿ ಹೋಗೋದಕ್ಕೆ ಬೆಟ್ಟಕ್ಕೆ ಹಿಂಗೆ ಎಲ್ಲ ಹೋಗೋದು ಈಗ್ಲೂ. ಬಟ್ ಇವತ್ತು ಹೋಗಲ್ಲ, ಬಿಸಿಲಿದೆ. ಪಾಪುನು ಇದ್ದಾಳಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ಹೋದಾಗ ತೋರಿಸ್ತೀನಿ. ಬೆಟ್ಟಕ್ಕೆ ನೀನು ಹೋದ್ರೂ ಅವರು ಬಿಡಲ್ಲ,
ಈಗ ಮುಂದಕ್ಕೆ ಗೇಟ್ ಹಾಕಿ ಕ್ಲೋಸ್ ಮಾಡಿದ್ದಾರೆ. ಹೌದಾ? ಸ್ಟಾರ್ಟಿಂಗ್ ಅಲ್ಲೂ ಬಿಡ್ತಾ ಇಲ್ವಾ ಈಗ? ಓನ್ಲಿ 100 ಸ್ಲಾಟ್ಸ್. ಓ ಹಂಗ ಚೆಕಿಂಗ್ ಮಾಡ್ತಾ ಇದಾರಾ? 7 ಜನ ಗೈಡ್ ಇದ್ದಾರೆ. 7 ಜನ ಗೈಡ್ ಜೊತೆ ಒಂದೊಂದು ಗೈಡ್ ಜೊತೆ 15 ಜನ ಕರ್ಕೊಂಡು ಹೋಗ್ತಾರೆ. ಓ 303 ರೂಪಾಯಿ ಒಬ್ರಿಗೆ. ಯಪ್ಪ ಬೆಟ್ಟ ನೋಡಿ ಹೆಂಗಿದೆ ಯಪ್ಪ. ನಾನ್ ಲೈಫಲ್ಲಿ ಟ್ರೆಕ್ ಮಾಡೋ ಸೀನ ಇಲ್ಲ ಅನ್ಸುತ್ತೆ. ಎಲ್ಲಿ ಅಷ್ಟು ದೊಡ್ಡ ಬೆಟ್ಟ. ನಾಲ್ಗೆ ಇಲ್ಲಿ ಪುಟಾಣಿ ಅಂಬ ಇತ್ತು ಪಾಪ, ಇದು ಕೊಡ್ಬೇಕಿತ್ತು. 100 ರೂಪೀಸಾ? ಇದೆಲ್ಲ 50 ಮೇಲೆ ಇರೋದು. ಅದು 100, ಇದು 80. ಈ ಥರದ್ದು ಇದೆ ಅನ್ಸುತ್ತೆ ನನ್ನ ಹತ್ರ. ಮಮ್ಮಿನೇ ತಂತು ಅನ್ಸುತ್ತೆ ಇದೆ ಯಾವ್ದೋ ಮೊನ್ನೆ. ಸೊ ಇದು ಹುಡುಕ್ತಾ ಇದ್ದೆ ನಾನು, ಸಿಕ್ಕಿದೆ. ಅವಳಿಗೆ ಬೋಬೋವೇ ಇಲ್ವಲ್ಲೇ? ಬೋಬೋ ಬಂದು ವೈಲ್ಡ್ ಅನಿಮಲ್ ಅಲ್ಲ, ಅದು ವೈಲ್ಡ್ ಅನಿಮಲ್ಸಾ? ಓ ವೈಲ್ಡ್ ಡಬ್ಲ್ಯೂ ನೋಡಿ ದೊಡ್ಡದಾಗಿ ಹೋದ್ರೆ ವೈಲ್ಡ್ ಅನಿಮಲ್ಸ್. ಓಕೆ ಲಯನ್ ಸಿಕ್ಕಿದೆಯಲ್ಲ, ಅದನ್ನ ತಗೋ. ಬೇರೆ ಕಡೆ ಎಷ್ಟಿದು? ಇವಾಗ ಅನಿಮಲ್ಸ್ ಬೇಕು ಅಂತ ಹುಡುಕ್ತಾ ಇದ್ದೆ. ವೈಲ್ಡ್ ಅನಿಮಲ್ಸ್ ಸಿಕ್ಕಿದೆ ಕೊನೆಗೂ. ನೆನಪಿಗಿರ್ಲಿ ಪಾಪ ಫಸ್ಟ್ ಟೈಮ್ ಬಂದಾಗ ತಗೊಂಡಿದ್ದು ಅಂತ. ಅಲ್ಲಿರ್ಬೋದು ಬರ್ಡ್ಸ್ ಎಲ್ಲ ಬಾಬು. ಎಲ್ಲಿ ಏನು ಇಲ್ಲ ಅಷ್ಟೇ. ನೋಡ್ದ ಇರೋದ್ರಲ್ಲಿ ಇಲ್ಲಿದೆ ಅಷ್ಟೇ. ದಾರನೂ ಇಲ್ಲ ಕತ್ತಿಗೆ ಪಾಪಗೆ. ಏನ್ ಬಿಸಿಲು. ನಾವು ಈಗ ಅದೇ ಇಲ್ಲಿ ರೂಮ್ಸ್ ಬುಕ್ ಆಗಿದೆ ಅಲ್ವಾ, ಏನಂತಾರೆ ಇದನ್ನ, ಮಂಟಪ ಟ್ರಸ್ಟ್. ಅಲ್ಲಿ ಹೋಗ್ತಾ ಇದ್ವಿ. ಪಾಪು ಅಲ್ಲಿ ಕೂತಿದ್ದಾಳೆ. ಅವ್ಳಿಗೊಂದು ಅನಿಮಲ್ಸ್ ತಗೊಂಡೆ ಅಷ್ಟೇ. ಪಾಪು ಅಲ್ಲಿದ್ದಾಳೆ ಅವ್ರ ತಾತ ಹತ್ರ. ಚೆನ್ನಾಗಿದೆ, ನೋಡಕ್ ಹೋಗ್ಬೇಕು. ಇಲ್ಲಿದೆ ನೋಡಿ ನಮ್ಮ ಮಾವ. ಸಂಗೀತ ಕಚೇರಿ ನಡೀತಾ ಇದೆ. ಕ್ಯಾರಿಯೋಕೆ. ಸೊ ಊಟನು ಶುರುವಾಗಿದೆ. ಕದಮ್ಮ ತಾಚಿ ತಾಚಿ ಈಗ ಊಟ ಮಾಡಿಸ್ತಾರೆ. ಯಾಕಮ್ಮ ತಿನ್ನಕ್ಕಾಗ್ಲಿಲ್ಲ? ಮಮ್ಮಿಗೆ ಹುಷಾರಿಲ್ಲ. ಅವಳದೇ ಊಟ ಅಂತ. ಹೌದು. ಆಯಿತು ಆಗಿಯೇ ಹೋಯಿತು ಪಾಂಡವರ ಸರ್ವನಾಶ. ನೋಡು ಅಲ್ಲಿ ನೋಡು. ಮತ್ತೆ ಬರುತ್ತೆ. ಅವಪ್ಪನ
ಐತಿ ಸೊ ನೋಡಿ ಹಾಡು ಹಾಕ್ತಾರೆ ಡಿಜೆ ಚೇರ್ ಹಾಕೊಂಡು ಪಾಪ ಬಿಸಿಲಲ್ಲಿ ನಾನು ನನ್ನ ಗೊತ್ತು ಅಂದ್ರೆ ಅಷ್ಟು ಅಂದ್ರೆ ಸತ್ವವಾಗಿ ಗೊತ್ತು ಕುಡುಕು ಮಂಗಿ ನೋಡು ಕುಡುಕು ಮಂಗಿ ನೋಡು ಚಂದ ಚಂದ ಕುಂಕುವ ಮಸ್ತ್ ಮಸ್ತ್ ಹುಡುಗಿ ಬಂದ್ರು ಅರೆ ಕಂದಮ್ಮ ಬ್ಯಾಕ್ ಟು ಹರ್ ರೂಟೀನ್ ಆಲ್ ಹ್ಯಾಪಿ ಇವಾಗ ಫುಲ್ ನಗು ಕಂದಮ್ಮ ಬಂಗಾರಿ ಸುಸ್ತು ಅಂತ ಮಲ್ಕೊಂಡ್ಬಿಡಿದ್ರು ಇವಾಗ ಎದ್ದಿದ್ದಾರೆ ಹೊರಟ್ವೀಗ ಏನು ರೀಲ್ಸ್ ಎಲ್ಲ ಇಲ್ಲ ಎಷ್ಟು ಜನ ಬಂದಿರೋದು ನಾವೀಗ ಹೊರಟ್ವಿ ಎಲ್ಲ ಹೊಡ್ಸೋ ಅಷ್ಟೊತ್ತಿಗೆ ಬಾ ಮಾಡಿ ಅವಳ ಜೊತೆ ಅಂತ ಬಾ ಕಾರಲ್ಲಿ ಮಗನ್ ಕರ್ಕೊಂಡು ನಾನು ಅದನ್ನೇ ಹೇಳ್ತಾ ಇದೀನಿ ಬರ್ತಾಳೆ ಕಾರ್ ಚೇಂಜ್ ಮಾಡ್ತಾ ಇದ್ದಾರೆ ಈ ಕಾರ್ ಮುಂದೆ ಹೋಗ್ತಾ ಇದೆ ಅತ್ತೆ ಮಾಮನ ಕಾರು ಇಲ್ಲಿಗೆ ಸೂಚಿ ಬರ್ತದಂತೆ ಕಣೆ ನಾನು ನೀನು ಅಂಕಲ್ ಕಾರ್ಗೆ ಹೋಗ್ಬೇಕಂತೆ ನಾನು ನೀನು ಹಂಚು ಅವ್ರು ಹೊರಟ್ರು ಈಗ ನಾನು ನೀನು ಪಾಪನ ಒಂದು ಸೆಲ್ಫಿ ತಗೊಂಡಿಲ್ಲ ಬಾ ಬೇಕು ಯಾರಿನ ಅಂಕಲ್ ಕಾರ್ ನಮ್ಮ ಚಿಕ್ಕಮ್ಮದು ಕಾರ್ ಇದು ಅದೇ ಕಾರು ಮರ್ತೇ ಹೋದೆ ಕ್ರೆಟಾ ಸೊ ಟಾಪ್ ಎಂಡ್ ಇಲ್ಲಿ ಪ್ಯಾನರೋಮಿಕ್ ಸನ್ ರೂಫ್ ಕೂಡ ಇದೆ ಬಿಸಿಲು ಸೊ ನಾವು ಅದೆಲ್ಲ ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾಗಲ್ಲ ಬಿಕಾಸ್ ಬಂಗಾರಿ ಇದ್ದಾಳೆ ಕಂಗ್ರ್ಯಾಚುಲೇಷನ್ಸ್ ಬೇಬಿ ಥ್ಯಾಂಕ್ ಯು ಮಾಡಿ ಫಾರ್ ಯೋರ್ ನ್ಯೂ ಕಾರ್ ಸೊ ಸಕ್ಕದಾಗಿದೆ ಕಾರ್ ಅಂತೂ ಮೂವ್ ಆಗೋದೇ ಗೊತ್ತಾಗಲ್ಲ ಸೊ ಈಗ ಹೋಗ್ತಾ ಹೊಸ ಕಾರಲ್ಲಿ ಹೋಗ್ತಿದ್ದೀವಿ ನಾವು ಫುಲ್ಲಿ ಟಯರ್ಡ್ ಯಪ್ಪ ಏನು ಬಿಸಿಲು 2 ಡೇಸ್ ಮುಂಚೆನೇ ನಾವು ಬಂದಿದ್ರಂತೂ ಅಷ್ಟೇ ಪಾಪ ಇಟ್ಕೊಂಡು ಫ್ಯಾನ್ ಎಲ್ಲ ಇದೆ ಬಟ್ ಅವಾಗ ಕರೆಂಟ್ ಹೋದಾಗ ಫ್ಯಾನ್ ವರ್ಕ್ ಆಗಲ್ಲ ಸೊ ಅದೇ ಕಷ್ಟ ಅದರ್ವೈಸ್ ಓಕೆ ಎಂಜಾಯ್ ಮಾಡೋದಂತೂ ಮಸ್ತಾಗಿ ಎಂಜಾಯ್ ಮಾಡ್ಬೋದು ಸೊ ಡ್ಯಾನ್ಸ್ ಎಲ್ಲ ಹಾಕ್ತೀನಿ ಕಾಪಿ ರೈಟ್ಸ್ ಬಂದರೆ ಮ್ಯೂಟ್ ಮಾಡಬೇಕಾಗತ್ತೆ ಏನು ಮಾಡೋದು ಗೊತ್ತಿಲ್ಲ ಸೊ ಕಂಟಿನ್ಯೂ ಮಾಡಿ ಬ್ಲಾಗ್ ಇನ್ನೂ ಇವಾಗ ಮನೆಗೆ ಹೋಗೋದು ಐ ಸಿ ಎಸ್ ನೋಡಿ ಮದುವೆ ಗಂಡು ಆಸಮ್ ಅಂತೆ ಥ್ಯಾಂಕ್ ಯು ಸೋ ಮಚ್ ನೋಡಿ ಹೀಗೆ ಉಲ್ಟಾ ಏನಕ್ಕಂದಮ್ಮ ಓದಿ ಎಲೆಕ್ಷನ್ ಟೈಮ್ ಅಲ್ವಾ ನೋಡಿ ಚೆಕಿಂಗ್ ಮಾಡ್ತಾ ಇದ್ದಾರೆ ಅದೇ ಕಾಂಗ್ರೆಸ್ 250 ಕೋಟಿ ಇವರು ಬರೀ ಕಾರ್ ಚೆಕ್ ಮಾಡ್ತಾರೆ ಬೈಕಲ್ಲಿ ಯಾಕೆ ಎತ್ಕೊಂಡು ಹೋಗ್ತಾ ಇರಲ್ಲ ಅವ್ರು ಕಾರಲ್ಲಿ ತರೋದೇ ಇಲ್ಲ ಅದೇ ಬೈಕ್ ಕಾರ್ ಚೆಕ್ ಮಾಡ್ತಿದ್ರು ಗೊತ್ತಾದ್ಮೇಲೆ ವೈ ವಿಲ್ ದೇ ಡೂ ಇಟ್ ಇನ್ ಕಾರ್ ದೇ ವಿಲ್ ಡೂ ಅದರ್ ವೇಸ್ ನೋ ಇವಾಗ ಅವ್ರು ಏನು ಹೇಳ್ತಾರೆ ಅದು ಮಾಡಬೇಕು ಸುಮ್ಮನೆ ಮಾಡ್ಬೇಕಲ್ಲ ಮಾಡ್ತಾ ಇದೀವಿ ಕೆಲಸ ಅಂತ ಅಲ್ವಾ ಬೇಬಿ ಕೇಮ್ ಹೋಮ್ ಫೈನಲಿ
ಎಷ್ಟು ಸೆಕೆ ಇತ್ತು ಅಂದರೆ ನಾನು ಇದನ್ನೇ ಹೇಳ್ತಾ ಇದ್ದೀನಿ, ನಾನು ಅರ್ಧ ಬ್ಲಾಗ್ ಫುಲ್ಲು. ಫೈನಲಿ ಹೋಮ್, ಫ್ಯಾನ್ ಕೆಳಗೆ ಆರಾಮಾಗಿ ಪಾಪುನು ಆಟ ಆಡ್ತಾ ಇದ್ದಾಳೆ. ಸೊ ಒಳ್ಳೆ ತಣ್ಣಗೆ ತಂಪಾಗಿದ್ರೆ ನಮಗೂ ಖುಷಿ. ನಂಗೆ ಅಷ್ಟು ಸೆಕೆ ಎಲ್ಲ ಏನು ಅನಿಸಲ್ಲ, ಸೆಕೆ ಆಗುತ್ತೆ ಅಷ್ಟೇ, ಬಿಟ್ಟರೆ ಸುಸ್ತಾಗೋದು ಹಾಗೆಲ್ಲ ಏನಿಲ್ಲ. ಐ ಆಮ್ ಓಕೆ ವಿತ್ ಸನ್. ನಂಗೇನು ಅನಿಸಲ್ಲ. ಐ ಲೈಕ್, ನಂಗೆ ಇಷ್ಟ ಆಗುತ್ತೆ ಬಿಸಿಲು ಬೀಳ್ತಾ ಇದ್ರೆ ಅಂತ ಚುರು 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 ಅಂತ ಬಿಸಿಲು ಬೀಳೋದು ಇಷ್ಟ ಆಗುತ್ತೆ. ಸೊ ಎಸ್, ದಿಸ್ ಇಸ್ ಇಟ್. ಹೀಗಿತ್ತು ನಮ್ಮ ಮನೆಯದು ಏನಂತಾರೆ ಇದು ಹಬ್ಬ. 3 days ಇರಬೇಕಿತ್ತು ಆ್ಯಕ್ಚುಲಿ. ನಿಮಗೆ 3 days ಲಾಗ್ ಸಿಕ್ಕಿರೋದು ನಾವು ಹೋಗಿದ್ದಿದ್ರೆ. ಬಟ್ ಪಾಪಗೆ ಹುಷಾರಿರಲಿಲ್ಲ, ಹೇಳಿದ್ನಲ್ಲ. ಅವಳು ಎಷ್ಟು ವೀಕಾಗಿ ಹೋಗಿದ್ದಾಳೆ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಹೌ ಶಿ ವಾಸ್, ಹೌ ಶಿ ಹಸ್ ಬಿಕಮ್ ನಾವ್. ಸೊ ಆ್ಯಂಡ್ ನನಗೆ ನಾಳೆಯಿಂದನೇ ಆಫೀಸ್, ಪಾಪುನ ಬಿಟ್ಟು ಹೋಗಬೇಕು. ಐ ಹ್ಯಾವ್ ಬೀನ್ ಕ್ರೈಯಿಂಗ್ ಲಾಸ್ಟ್ ವೀಕಿಂದನೂ. ಏನೋ ಹೇಗಿರುತ್ತೆ ಗೊತ್ತಿಲ್ಲ, ಆದರೆ ಮೇ ಬಿ ಅಲ್ಲಿ ವ್ಲಾಗ್ ನೋಡೋಣ. ಕಷ್ಟ ಆಗ್ಬೋದು, ಬಿಕಾಸ್ ಅರ್ಲಿ ಮಾರ್ನಿಂಗ್ ನಂಗೆ 4:30 ಅಷ್ಟೊತ್ತಿಗೆ ಕ್ಯಾಬ್ ಬರುತ್ತೆ. ಐ ವಿಲ್ ಬಿ ಬ್ಯಾಕ್ ಹೋಮ್ ಬೈ 12:30 ಅಂತ ಅಂದ್ಕೊಂಡಿದ್ದೀನಿ. ಮನೆಗೆ ಬಂದು 1-2 hours ಲಾಗಿನ್ ಆಗೋಣ ಅಂತ. ಬಿಕಾಸ್ ಹೋಲ್ ಡೇ ಹೋದರೆ ಕಷ್ಟ ಆಗುತ್ತೆ, ನನಗೇ ಇರೋಕ್ಕಾಗಲ್ಲ ಪಾಪುನ ಬಿಟ್ಟು. ಹೋಗಿ ಮುಗಿಸ್ಕೊಂಡು ಬಂದುಬಿಟ್ಟು ಐ ವಿಲ್ ಆಲ್ಸೋ ಚಿಲ್ ವಿತ್ ಹರ್. ಐ ಹ್ಯಾವ್ ಟು ಸ್ಪೆಂಡ್ ಸಮ್ ಟೈಮ್ ವಿತ್ ಮೈ ಬೇಬಿ. ಸೊ ಎಸ್, ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಹೇಗಿತ್ತು, ಹೇಗೆ ಅನ್ನಿಸ್ತು, ಆ್ಯಂಡ್ ಇನ್ನೂ ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ. ಆ್ಯಂಡ್ ಎಸ್, ಐ ಆಮ್ ಎಂಡಿಂಗ್ ದ ವ್ಲಾಗ್ ಹಿಯರ್. See you all in my next vlog, guys. Bye bye. Lots of love. Flying kiss, Bangal. Bye, guys.